ಹಲೋ, ನಿನ್ನ ಕತೆ ಹೆಂಗಾಯ್ತು ಅಂತಂದರೆ, ನನ್ನ ವಿಡಿಯೋಗಳನ್ನು ನೋಡ್ತೀನಿ ಅಂತ ಹೇಳಿದೆ. ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಆದರೆ ಅದನ್ನೆಲ್ಲ ತಿಳ್ಕೊಂಡ ಮೇಲೂ ಕೂಡ ನಿನಗೊಂದು ಅದ್ಭುತವಾದ ಉದಾಹರಣೆ ಕೊಡ್ತೀನಿ. ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನ ಹತ್ರ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಅವನೇ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನ ಹತ್ರ ಭಿಕ್ಷೆ ಬಿಡ್ತಾನೆ. ಎಲ್ಲಿಂದ ತಂದು ಕೊಡ್ತಾನೆ ಭಿಕ್ಷೆ? ಅವನ ಬಟ್ಲು ಖಾಲಿ ಇದೆ, ಇವನ್ ಬಟ್ಲು ಖಾಲಿ ಇದೆ, ದಯವಿಟ್ಟು ಭಿಕ್ಷೆ ಕೊಡೋಣ ಅಂತ ಕೇಳ್ತಾವನೆ ಭಿಕ್ಷುಕನು. ನಿನ್ನ ಕತೆನೂ ಹಂಗೆ ಆಯ್ತು. ಯಾರನ್ನೋಗಿ ಕೇಳ್ತಾ ಇದೀಯ ನೀನು? ಏನೋ ಮಾಡ್ತಾ ಇದೀಯ ನೀನು? ತಿರ್ಕಂಡ್ ತಿನ್ನೋನ್ನ ಹಿಡ್ಕೊಂಡು ಡ್ಯಾಶ್ ಮಾಡಿದ್ರಂತೆ. ಹಂಗಾಯ್ತು ನಿನ್ನ ಕತೆ. ಏನಲ್ಲೇ ಪ್ರಯೋಜನ? ಇಷ್ಟೆಲ್ಲ 2 ವರ್ಷದಿಂದ ನೋಡ್ತಾ ಇದ್ದೀನಿ ಗುರುಜಿ ನಿಮಗೆ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀನು ಅದನ್ನು ಸುಮ್ಮನೆ ನಶೆ ಥರ ಉಪಯೋಗಿಸಿದೆ ಅಷ್ಟೇ. ನನ್ನ ಮಾತುಗಳನ್ನು, ನನ್ನ ವಿಡಿಯೋಗಳನ್ನು ಖಂಡಿತವಾಗ್ಲೂ ನೀನು ಅದನ್ನು ಆಳ್ಬಾರ್ದು. ಅಧ್ಯಯನ ಮಾಡಿ ಅದನ್ನು ನಾನು ಹೇಳಿದ್ದನ್ನು ಫಸ್ಟು ಮನನ ಮಾಡಬೇಕು, ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಏನನ್ನ ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು. ಸಣ್ಣದು ಮಧ್ಯಮ ಗಾತ್ರದ್ದು, ದೊಡ್ಡದು ಬೃಹದಾಕಾರವಾಗಿರೋದು. ಸಣ್ಣದು ಮಧ್ಯಮ ಗಾತ್ರದಲ್ಲಿ ಏನೋ ಹೆಚ್ಚು ಕಡಿಮೆ ಆದರೆ ಅದು ಮತ್ತೆ ರಿಪೇರಿ ಆಗುತ್ತೆ. ದೊಡ್ಡದು ಬೃಹದಾಕಾರವಾಗಿರೋದು ಏನಾದರೂ ಆಗ್ಬಿಟ್ರೆ ಅದು ರಿಪೇರಿ ಆಗೋದಕ್ಕೆ ವರ್ಷಾನುಗಟ್ಟಲೆ ಸಮಯ, 5 ವರ್ಷ, 10 ವರ್ಷ, 20, 30, 40 ಇಡೀ ಜನ್ಮ ತಗೊಂಡ್ಬಿಡ್ತದೆ. ಬಂದು ಕೇಳು, ಯಾರ ಹತ್ರ ಕೇಳಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಭಿಕ್ಷುಕನ ಹತ್ರ ಹೋಗಿ ಭಿಕ್ಷೆ ಬೇಡಿದ್ರೆ ನೀನು ಭಿಕ್ಷುಕನಾಗಿ ಏನು ಪ್ರಯೋಜನ? ಬೇಕರಿಗೆ ಹೋಗ್ಬಿಟ್ಟು ನನಗೆ ತರಕಾರಿ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರ? ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಅಕ್ಕಿ ರಾಗಿ ಕೊಡಿ ಅಂದರೆ ಕೊಡ್ತಾರ? ಚಿಲ್ಲರೆ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಬ್ರೆಡ್ಡು ಬನ್ ಕೊಡಿ ಅಂತಂದ್ರೆ ಕೊಡ್ತಾರ ಅವರು? ನನಗೆ ಎಗ್ ಪಪ್ಸ್ ಕೊಡಿ ಕೊಡ್ತಾರ ಅವರು? ಖಂಡಿತವಾಗ್ಲೂ ಕೊಡೋದಿಲ್ಲ. ಯಾವ ಅಂಗಡಿಲಿ ಏನು ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ ನಿನಗೆ ಅಂತಂದ್ರೆ ನೀನು ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರತಿ ಸಲ ಎಂಡಲ್ಲಿ ಹೇಳ್ತೀನಿ. ನಿರಂತರವಾದ ಮಾರ್ಗದರ್ಶನ, ಬೆಂಬಲ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ. ಹೇಳ್ತಾನೆ ಇದ್ದೀನಿ. ಅದನ್ನು ಬಿಟ್ಬಿಟ್ಟು ಯಾರೋ ಫ್ರೆಂಡು ಅಡ್ವೈಸ್ ಮಾಡದಂತೆ, ಅವನು ಹೇಳದ್ನಂತೆ, ಇವನು ಹೋಗಿ ಮಾಡದ್ನಂತೆ, ಅದು ಫೇಲ್ ಆಗಲಿಲ್ಲಂತೆ, ಅದಕ್ಕೋಸ್ಕರ ಈಗ ನನ್ನ ಹತ್ರ ಬಂದವನಂತೆ. ಅಯ್ಯ, ನಿಮಗೆಲ್ಲ ಯಾವಾಗ ಬುದ್ಧಿ ಕೊಡ್ತಾನೋ ಭಗವಂತ, ದೇವ್ರಿಗೆ ಗೊತ್ತಪ್ಪ.